ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸಂಪದ, ಎಲ್ಲಿ ನಿನ್ ಜಾತಕ ತೋರ್ಸು. ಏನಕ್ಕೆ? ಯಾಕೆಂದ್ರೆ ನೀನು ಹುಟ್ಟಿದ ನಕ್ಷತ್ರ ಟೈಮ್ ನೋಡಿದ್ರೆ ನಿನ್ನ ನಡವಳಿಕೆ ಏನು ಅನ್ನೋದು ಗೊತ್ತಾಗುತ್ತೆ. ಇವಾಗ ಯಾಕದು? ನೀನು ನೋಡ್ತಾ ಇದ್ರೆ ನೀನು ಮನುಷ್ಯಳೇನಾ ಅಥವಾ ಮನುಷ್ಯಳ ರೂಪದಲ್ಲಿ ಹುಟ್ಟಿರೋ ರಾಕ್ಷಸಿನ ಅಂತ ನಾನು ತಿಳ್ಕೋಬೇಕು. ಅದಕ್ಕೆ ನಿನ್ನ ಜಾತಕ ತೋರಿಸಿದ್ರೆ ಗೊತ್ತಾಗುತ್ತೆ ಅಂತ ಕೇಳಿದೆ. ನಾನ್ ಮಾಡಿದ ತಪ್ಪೆ ಒಪ್ಕೋತೀನಿ. ಆದ್ರೆ ನಿನ್ ಮಗಳು ಮಾಡಿದ್ದು ಸರಿನಾ? ಮದ್ವೆ ಆಗಿರೋನ್ನ ಬುಟ್ಟಿಗೆ ಹಾಕೊಂಡಿದ್ದಾಳಲ್ಲ. ಸಂಪದ, ನಿನ್ನನ್ನು ಮುಟ್ಟಿದ್ರು ಕೂಡ ಪಾಪ ಬಂದ್ಬಿಡುತ್ತೆ. ಹೀಗೆಲ್ಲ ಮಾತಾಡೋದಕ್ಕೆ ನಿನಗೆ ಮನಸ್ಸಾದ್ರೂ ಹೇಗ್ ಬರುತ್ತೆ? ಹುಟ್ಟಿದ ಮಗುನ ಅಲ್ಲೇ ಬಿಟ್ಟು ಹೊರಟೋದ್ಯಲ್ಲ, ಅಂಥ ಮಗುಗೆ ಅವಳು ತಾಯಾದ್ಲು. ನೀನು ಕೂಡ ಪ್ರೀತಿ ಕೊಡಕ್ಕಾಗಲ್ಲ, ಅಷ್ಟು ಪ್ರೀತಿನ ಅವಳು ಕೊಟ್ಲು. ಅಂಥವಳನ್ನ ನಿನಗೆ ಹೋಲಿಸ್ಕೊಳಕ್ಕೆ ನೀನ್ ನೋಡ್ತಿದ್ಯಲ್ಲ, ಸ್ವಲ್ಪನಾದ್ರೂ ನಾಚಿಕೆ ಅನ್ನೋದಿರ್ಬೇಕು. ಎಷ್ಟು ಬೇಗ ಸಾಧ್ಯವಾಗುತ್ತೋ ಅಷ್ಟು ಬೇಗ ಈ ಮನೆಯಿಂದ ನನ್ನ ಮಗಳ ಜೀವನದಿಂದ ದೂರ ಹೋಗು. ಹೆದರಿಸ್ತಿದ್ದೀರಾ? ನಾನು ಹೆದರೋ ಟೈಪ್ ಅಲ್ಲ ಅಂತ ಈಗಾಗ್ಲೇ ನಿಮಗ್ ಗೊತ್ತಿರ್ಬೇಕಲ್ಲ. ನೀನ್ ಹೆದರೋಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಒಳ್ಳೆಯವಳಾಗಿ ಬದಲಾಗೋಕ್ಕೂ ಸಾಧ್ಯ ಇಲ್ಲ ಅಂತನೂ ಗೊತ್ತು. ನಾನು ಈ ಮನೆಗೆ ಶೌರ್ಯನ್ಗೋಸ್ಕರ ಬಂದಿಲ್ಲ, ಮಗುಗೋಸ್ಕರ ಬಂದೆ ಅಂತ ಹೇಳ್ದೆ ಅಲ್ವಾ? ಈಗ ನೋಡಿದ್ರೆ ನೀನ್ ಎಂಥವಳು ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ನಿನಗ್ ಬೇಕಾಗಿರೋದು ಶೌರ್ಯ ಅಷ್ಟೇ. ಶೌರ್ಯನಿಂದ ಕಲ್ಯಾಣಿನ ಹೇಗಾದ್ರೂ ದೂರ ಮಾಡಿ ಅವನ ಜೀವನದಲ್ಲಿ ಮತ್ತೆ ಪ್ರವೇಶ ಮಾಡ್ಬೇಕು ಅಂತ ಕಷ್ಟಪಡ್ತಾ ಇದ್ಯಾ. ಶೌರ್ಯನ ನಿನ್ ಕಡೆ ಹೇಳ್ಕೋಬೇಕು ಅಂತ ಟ್ರೈ ಮಾಡ್ತಾ ಇದ್ಯಾ. ಅದು ನಡೆಯೋಂಥ ಮಾತಲ್ಲ. ಕಲ್ಯಾಣಿ ಶೌರ್ಯ ಎಷ್ಟು ಹತ್ರವಾಗಿದ್ದಾರೆ ಅಂತ ನಿನ್ಗೆ ಗೊತ್ತಾಗಿರ್ಬೇಕಲ್ಲ. ಹಲೋ ಅನುಪಮ ಅವ್ರೆ, ನೀವು ನಿಮ್ ಪಾಯಿಂಟ್ ಆಫ್ ವ್ಯೂ ಇಂದ ಮಾತ್ರ ನೋಡ್ತಿದ್ದೀರಾ, ನನ್ ಸೈಡಿಂದ ಯೋಚನೆ ಮಾಡ್ತಿಲ್ಲ. ನನಗೋಸ್ಕರ ತಂದಿದ್ ಸೀರೆ, ಐ ಮೀನ್ ಶೌರ್ಯ ನನಗ್ ಕೊಟ್ಟ ಸೀರೆ ಕೆಳಗ್ ಬಿದ್ದು ಹಾಳಾಗೋದ್ರೆ ನೀವೆಲ್ರೂ ಬೇಡ ಅಂದ್ರು, ಅಡ್ಡಿ ಮಾಡಿದ್ರು, ಶೌರ್ಯ ನನಗೋಸ್ಕರ ಹೊಸ ಸೀರೆ ತಗೊಂಡ್ ಬಂದ. ನನಗೋಸ್ಕರ ನಿಮ್ಮೆಲ್ರನ್ನು ಎದುರಿಸೋ ಪ್ರೀತಿ ಶೌರ್ಯಂಗೆ ನನ್ ಮೇಲಿದೆ. ಪ್ರೀತಿಗೂ ಕರುಣೆಗೂ ವ್ಯತ್ಯಾಸನೇ ಗೊತ್ತಿಲ್ವಲ್ಲ ನಿನ್ಗೆ? ಅದೇ ಮಾತು ನಾನ್ ನಿಮಗಂತಿದ್ದೀನಿ. ಕಲ್ಯಾಣಿನ ಅನವಶ್ಯಕವಾಗಿ ಮದ್ವೆ ಮಾಡ್ಕೊಂಡೆ. ನನ್ ಪ್ರಾಣಕ್ಕೆ ಪ್ರಾಣವಾಗಿರೋ ನನ್ ಹೆಂಡತಿ ವಾಪಸ್ ಬಂದಿದ್ದಾಳೆ. ಪಾಪ ಇವಾಗ ಕಲ್ಯಾಣಿ ಜೀವನ ಅನ್ಯಾಯ ಆಗೋಗುತ್ತೆ ಅಂತ ಶೌರ್ಯ ಕಲ್ಯಾಣಿ ಮೇಲೆ ಕರುಣೆ ಯಾಕೆ ತೋರಿಸ್ಬಾರ್ದು? ಆ ಕರುಣೆಯಿಂದಾನೇ ಈಗಷ್ಟೇ ಕಲ್ಯಾಣಿ ಕಾಲ್ಗೆ ಆಯಿಂಟ್ಮೆಂಟ್ ಕೂಡ ಹಚ್ಚದ. ಆ ಸೀನ್ ನೋಡಿ ನೀವು ಸೆಂಟಿಮೆಂಟು ಪ್ರೀತಿ ಅಂತ ಅನ್ಕೋತಿದ್ದೀರಾ, ಅರ್ಥ ಆಯ್ತಾ? ಸೊ ನನಗಿಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಿರೋ? ಅಯ್ಯೋ ಸಾರಿ, ಪ್ರೀತಿಸ್ತಿರೋ ಶೌರ್ಯನ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ. ಮನೆಯಿಂದ ಇಂಚು ಕೂಡ ಕದ್ಲಲ್ಲ. ನೀವೆಲ್ಲರೂ ಸೇರಿ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ನನ್ನ ಕಳ್ಸೋಕ್ಕಾಗಲ್ಲ. ಶೌರ್ಯ ನನಗ್ ಸಪೋರ್ಟ್ ಆಗಿರ್ತಾನೆ. ಶೌರ್ಯನಿಂದ ನಿನ್ನನ್ನ ದೂರ ಮಾಡೋಕ್ಕಾಗಲ್ಲ ಅಂತ ನೀನು ತಪ್ಪು ತಿಳ್ಕೊಂಡಿದ್ಯಾ ಸಂಪದ. ನನ್ನ ಶೌರ್ಯ ದೇವರಂಥ ಮನುಷ್ಯ, ಕರುಣೆನ ತುಂಬಿಕೊಂಡಿರೋನು. ಅವನನ್ನ ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆ ನಿನಗೆಲ್ಲಿದೆ ಹೇಳು? ನಾನು ಕಣ್ಮುಚ್ಕೊಂಡೇ ಹೋಗ್ತೀನಿ, ನೀವು ಕಟ್ಕೊಳ್ಳಿ. ಇವಾಗ ಕಟ್ಕೋಬಹುದು.
ಯಾಕೆ ಈ ಕಡೆ ತಿರುಗಿದ್ಯಾ? ಸುಮ್ನೆ. ನಾನು ಪಂಚೆ ಕಟ್ಕೋತಾ ಇದ್ದೀನಿ, ನೀನು ಆ ಕಡೆ ತಿರುಗು. ನೀವು ಕಟ್ಕೊಂತ ಇಲ್ಲ, ಸುತ್ಕೊಂತ ಇದ್ದೀರಾ. ಯಾವುದೋ ಒಂದು ಬಿಡು, ನೀನು ಆ ಕಡೆ ತಿರುಗು. ತಿರ್ಗಲ್ಲ. ಯಾಕೆ ತಿರ್ಗ್ಬೇಕು? ನಾನ್ ನಿಮ್ ಹೆಂಡತಿ ಅಲ್ವಾ, ನೋಡ್ಬೋದು. ನಾಚಿಕೆ ಆಗಲ್ವಾ? ಯಾಕೆ ನಗ್ತಿದ್ಯಾ? ನಾಚಿಕೆ ಬಗ್ಗೆ ನೀವ್ ಮಾತಾಡ್ತಾ ಇದ್ರೆ ವಾಟ್ ಡು ಯು ಮೀನ್? ಕನ್ನಡಿಯಲ್ಲಿ ನೀವ್ ನನ್ನ ಅವತ್ತು ನೋಡಿದ ನೋಟಕ್ಕೆ ಮೀನಿಂಗ್ ಏನು? ಅದು 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 ಈಗೇನಂತ್ಯ? ನಾನೇನನ್ನಲ್ಲ. ಲೇಟ್ ಆದ್ರೆ ಅಜ್ಜಿ ಅತ್ತೆ ಅವರೆಲ್ಲ ಇಷ್ಟೊತ್ತು ಮೇಲೆ ಏನ್ ಮಾಡ್ತಿದ್ರಿ ಅಂತ ಕೇಳ್ತಾರೆ. ಅದಕ್ಕೆ ನೀವೊಂದ್ 5 ನಿಮಿಷ ಸುಮ್ನೆ ನಿಂತ್ಕೊಳ್ಳಿ. ಏನ್ ಮಾಡ್ತೀಯಾ? ನಾನೇ ಪಂಚೆ ಕಟ್ತೀನಿ. ಹಾ, ಇದೇನ್ ಸೀರೆ ಅಲ್ಲ. ಹಲೋ ಆಫೀಸರ್, ಐ ನೋ. ಇನ್ನು ನನ್ನ ಚಿಕ್ಕ ಹುಡುಗಿ ತರ ನೋಡ್ಬೇಡಿ. ನಾನು ಚಿಕ್ಕವಳಿದ್ದಾಗ ನಮ್ಮಮ್ಮ ನಮ್ಮಪ್ಪಂಗೆ ಪಂಚೆ ಕಟ್ತಾ ಇದ್ದದನ್ನ ನಾನು ನೋಡಿದ್ದೀನಿ. ನನಗ್ ಗೊತ್ತು, ನನಗೆ ನೆನಪಿದೆ. ನೀನು ನಂಬೋದಾ? ಕಣ್ಣು ಮುಚ್ಕೊಳ್ಳಿ, ಆಗೋಗುತ್ತೆ. ನೋ ನೋ ನೋ, ನಾನು ಕಣ್ಣು ಮುಚ್ಕೊಳ್ಳಲ್ಲ. ಯಾಕೆ? ನನ್ನನ್ನ ತಿನ್ನೋ ಹಾಗೆ ನೋಡೋದಕ್ಕ? ನನ್ನ ಸೇಫ್ಟಿ ನಂದು. ಹೌದಲ್ವಾ? ಕೋಹಿನೂರ್ ವಜ್ರ ಎತ್ಕೊಂಡು ಹೊರಟೋಗ್ತೀನಿ. ಇನ್ನೇನು ಮಾತಾಡ್ಬೇಡಿ. ಹಲೋ ಆಫೀಸರ್. ಏನು? ಸರಿ, ಹೊರಡೋಣವಾ? ಆಫೀಸರ್, ಏನು? ನಾವು ತುಂಬಾ ಪ್ರೀತಿಸೋರು ನಮ್ಮ ಮೇಲೆ ಪ್ರೀತಿ ತೋರಿಸಿದ್ರೆ ನಾವು ಮತ್ತೆ ಅವರಿಗೆ ಪ್ರೀತಿ ತೋರಿಸ್ಬೇಕಲ್ವಾ? ಹೌದು.
ಪಲ್ಲವಿ ಬೇಗ ತಗೊಂಡ್ ಬಾ. ಇದೇನು ಬಟ್ಟೆ ಬದಲಾಯಿಸ್ಕೊಂಡ್ ಬರಕ್ ಹೋದವ್ರು ಇನ್ನೂ ಬಂದಿಲ್ಲ? ಇನ್ನೇನು, ನಿನ್ ಮಗಂಗ್ ಸರಿಯಾಗಿ ಪಂಚೆ ಉಟ್ಕೊಳ್ಳೋಕು ಬರಲ್ಲ, ಅದಕ್ಕೆ ಲೇಟ್ ಆಗಿರುತ್ತೆ. ಅಲ್ಲಿ ನೋಡಿ, ಕಲ್ಯಾಣಿ ಶೌರ್ಯ ಬಂದ್ಬಿಟ್ರು. ಅನುಪಮ, ಮಕ್ಳು ಬಂದ್ರಲ್ವಾ, ಪೂಜೆ ಏರ್ಪಾಡು ಮುಂದುವರ್ಸು, ಬೇಗ ಮಾಡು. ಸರಿಮ್ಮ. ಅಮ್ಮ ಕಲ್ಯಾಣಿ, ನರಕಾಸುರನ ಸುಡೋಕು ಮುಂಚೆ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡೋದು ನಮ್ಮ ಸಂಪ್ರದಾಯ. ಈ ಮನೆ ಸೊಸೆ ಲಕ್ಷ್ಮೀ ಪೂಜೆಗೆ ಬೇಕಾಗಿರೋ ನೈವೇದ್ಯನ ತಯಾರು ಮಾಡಬೇಕು. ಅದಕ್ಕೆ ಹುಷಾರಾಗಿ ನೀನೇ ನೈವೇದ್ಯ ಮಾಡಬೇಕು. ಸರಿ ಅಜ್ಜಿ. ಅನುಪಮ, ದಮಯಂತಿ, ಇನ್ನು ಉಳಿದಿರೋ ಕೆಲಸಗಳನ್ನು ನೋಡಿ. ಪ್ರಸಾದ ಮಾಡಿ ಪೂಜೆನ ನಿರ್ವಿಘ್ನವಾಗಿ ಮಾಡಿ ನೀವೆಲ್ಲರೂ ಆನಂದವಾಗಿದ್ರೆ ಅದನ್ನ ನೋಡಿ ನಾನು ನೋವು ಪಡ್ಸ ಕೂತ್ಕೋಬೇಕಾ? ಹಾಗಾಗೋದಿಲ್ಲ, ಆಗೋದಕ್ಕೆ ಬಿಡೋದು ಇಲ್ಲ. ಇವಳನ್ನ ಹೇಗಾದ್ರೂ ಇಲ್ಲಿಂದ ಹೊರಗೆ ಬರೋ ಹಾಗೆ ಮಾಡಬೇಕು. ಹೇಗೆ? ಎಸ್, ಮಗು ಒಬ್ಬನೇ ಈ ಕಲ್ಯಾಣಿನ ಆಚೆ ಕರ್ಸಕ್ಕಾಗೋದು. ಅಲ್ಲಿಡಮ್ಮ. ಕಲ್ಯಾಣಿ, ಅತ್ತೆ, ನೈವೇದ್ಯ ಎಲ್ಲ ಮುಗಿತಾ? ಇನ್ನೊಂದಿದೆ ಅತ್ತೆ, ತಗೊಂಡ್ ಬರ್ತೀನಿ. ಸರಿ. ಅತ್ತೆ, ನೀವು ಬೈಯೆಲ್ಲ ಕೋಪ ಮಾಡ್ಕೊಳ್ಳಲ್ಲ ಅಂದ್ರೆ ಒಂದು ಮಾತು ಕೇಳ್ತೀನಿ. ಕೇಳ್ತಾ ಇದೆಯಾ ಅಂದ್ರೆ ಯಾವುದೋ ಬೇಡದೇ ಇರೋದು, ಕೋಪ ಬರೋ ವಿಷಯನೋ ಕೇಳ್ತೀಯಾ ಅನ್ಸುತ್ತೆ. ಬೇಡದೇ ಇರೋ ವಿಷಯ ಏನಲ್ಲ ರೀ, ನನ್ನ ಮನ್ಸಿನ ಮಾತು. ತುಂಬ ದಿನದಿಂದ ನನ್ನ ಕನಸು ಕೂಡ. ಹಾಗಿದ್ರೆ ಕನ್ಫರ್ಮೇ, ಯಾವುದೋ ದೊಡ್ಡ ಹರಕೆನೇ ಆಗಿರುತ್ತೆ. ಮೊದಲು ಪಲ್ಲವಿಗೆ ಹೇಳೋಕ್ ಬಿಡು ಚಿನ್ನಿ. ಪಲ್ಲವಿ, ಅದೇನು ಹೇಳು. ಏನಿಲ್ಲ ಅತ್ತೆ, ನಾನು ಈ ಮನೆಗೆ ಮದುವೆಯಾಗಿ ಬಂದಾಗಿಂದ ಇಲ್ಲಿವರೆಗೂ ಯಾವತ್ತೂ ನನ್ನ ಕೈಯಿಂದ ಪೂಜೆನೇ ನಡೆದಿಲ್ಲ. ಅದಕ್ಕೆ ಇದೊಂದ್ಸಲ ಪೂಜೆ ನಾನು ಮಾಡ್ತೀನತ್ತೆ. ಅದು ಆಗ್ದಿರೋ ಕೆಲಸ. ಯಾಕತ್ತೆ? ನಾನೇನ್ ಮಾಡಿದ್ದೀನಿ? ಏನ್ ದೊಡ್ಡ ಕೆಲಸ ಮಾಡಿದ್ಯ ಅಂತ ನಿನ್ ಕೈಯಲ್ಲಿ ಪೂಜೆ ಮಾಡಿಸ್ಬೇಕು? ನಾನು ಈ ಮನೆ ಸೊಸೆನೇ ಅಲ್ವಾ ಅತ್ತೆ? ಸೊಸೆ ಅಂದ್ರೆ ಅರ್ಥ ಗೊತ್ತಾ ನಿನಗೆ? ಗಂಡನ ಮನೆ ಮರ್ಯಾದೆನ ಉಳಿಸೋಳಾಗಿರ್ಬೇಕೇ ಹೊರತು ಅದನ್ನ ತೆಗೆಯೋದಲ್ಲ. ನೀನು ನಿಮ್ಮಮ್ಮ ತಮ್ಮ ಸೇರಿ ಮಾಡಿರೋ ಕೆಲಸಕ್ಕೆ ಈಗಾಗಲೇ ಈ ಮನೆ ಮರ್ಯಾದೆ ಹೋಗಿದೆ. ಅಲ್ಲಿಗೆ ನಾನು ಒಬ್ಳೆ ತಪ್ಪು ಮಾಡಿರೋ ಹಾಗೆ ಮಾತಾಡ್ತಿದ್ದೀರಲ್ಲ ಅತ್ತೆ ನೀವು. ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಇಲ್ಲಿರೋರೆಲ್ಲರೂ ಒಂದಲ್ಲ ಒಂದು ತಪ್ಪು ಮಾಡಿರೋರೆ. ಏನೇ ಮಾತು ಜಾಸ್ತಿ ಆಗ್ತಿದೆ. ಚಿನ್ನಿ, ನೀನಿರು. ಪಲ್ಲವಿ, ಗೊತ್ತಿಲ್ಲದೆ ತಪ್ಪು ಮಾಡೋದು ಬೇರೆ, ಗೊತ್ತಿದ್ದು ತಪ್ಪು ಮಾಡೋದು ಬೇರೆ. ಎಲ್ಲದನ್ನು ಮೀರಿ ತಪ್ಪು ನಡೀತಿದೆ ಅಂತ ಗೊತ್ತಿದ್ದು ಕೂಡ ತಡಿದೇ ಇರೋದು ಅದಕ್ಕಿಂತ ದೊಡ್ಡ ತಪ್ಪು.
ಈ ಮನೆ ಸೊಸೆಯಾಗಿ ಪೂಜೆಯಲ್ಲಿ ಕೂತ್ಕೋಬೇಕು ಅಂದ್ರೆ ಅರ್ಹತೆ ಇರಬೇಕು. ಆ ಅರ್ಹತೆ ಅನುಪಮ ಕಲ್ಯಾಣಿಗೆ ಮಾತ್ರನೇ ಇದೆ. ಮತ್ತೆ ಮತ್ತೆ ಹೀಗೆ ಕೇಳಿ ನಿನ್ನ ಮರ್ಯಾದಿನ ನೀನೇ ತೆಕ್ಕೋಬೇಡ. ಕನಿಷ್ಠ ಪಕ್ಷ ಪೂಜೆ ನೋಡೋ ಅವಕಾಶ ಸಿಕ್ಕಿದ್ದಕ್ಕೆ ಸಂತೋಷ ಪಡು. ನಾನೇನು ಅಂತ ನಿಮ್ಮೆಲ್ರಿಗೂ ಗೊತ್ತಾಗ ಹೋಗಿ ಮಾಡ್ತೀನಿ, ನೋಡ್ತಾ ಇರಿ. ಮನೇಲಿ ಎಲ್ರೂ ಒಂದಾಗಿ ನನ್ನ ಆಡಿಸ್ತಿದ್ದಾರೆ. ದಮಯಂತಿ ಅತ್ತೆ, ಅನುಪಮ ಅಮ್ಮ, ಕಲ್ಯಾಣಿ, ಈ 3 ಜನರು ಬಾಯಿ ಮುಚ್ಚಿಸ್ಬೇಕು. ಈ ದೀಪಾವಳಿ ಹಬ್ಬದ ದಿನದಿಂದ ನನ್ನ ಜೀವನದಲ್ಲಿ ಕತ್ಲೆ ಹೋಗಿ ಕಲ್ಯಾಣಿ ಜೀವನ ಅಂಧಕಾರ ಆಗ್ಬೇಕು. ದೀಪಾವಳಿಗೆ ಎಲ್ರೂ ಆನಂದವಾಗಿದ್ರೆ ಈ ಮನೆ ಮಾತ್ರ ಅಳುವಿಂದ ತುಂಬ ಹೋಗ್ಬೇಕು. ಮೊದ್ಲೆಲ್ಲ ನನ್ನ ತಮ್ಮನ ಜೀವನ ನಾಶ ಮಾಡಿದೆ ಅಂತ ನನಗೆ ಕೋಪ ಇತ್ತು. ಆದ್ರೆ ಇವಾಗ ನೀನ್ ಈ ಮನೆಗೆ ಬಂದಿದ್ಯಾ ಅಂತ ನನಗೆ ತುಂಬಾನೇ ಸಂತೋಷ ಆಗ್ತಿದೆ. ನನಗಿಷ್ಟ ಇಲ್ದಿರೋ ಅನುಪಮ ಅಮ್ಮ ಕಲ್ಯಾಣಿಗೆ ನೀನ್ ಯಾವುದೋ ಒಂದ್ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ಯಾ. ಅದೊಂದ್ ಕಡೆ ಸಂತೋಷ, ಮತ್ತೊಂದ್ ಕಡೆ ಏನೋ ನಿನ್ನ ದಮಯಂತಿ ಅತ್ತಿಗೆ ಅನುಪಮ ಅಮ್ಮ ಕಲ್ಯಾಣಿ ಎಲ್ಲ ಒಟ್ಟಾಗಿ ಸೇರ್ಕೊಂಡು ಆಡಿಸ್ತಿದ್ದಾರೆ. ನಿನಗ್ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ನಿನ್ನ ಈ ಮನೆಗೆ ದೊಡ್ಡ ಕೆಲ್ಸದೊಳಗೆ ಮಾಡ್ಬಿಟ್ಟಿದ್ದಾರೆ. ನಿನ್ ನೋಡ್ತಿದ್ರೆ ಪಾಪ ಅನಿಸ್ತಿದೆ ಸಂಪದ. ನೀನ್ ನನಗೆ ಸಪೋರ್ಟ್ ಆಗಿ ಮಾತಾಡ್ತಿದ್ಯೋ ನನಗೆ ಬೈತಿದ್ಯೋ ನನಗೆ ಅರ್ಥ ಆಗ್ತಿಲ್ಲ. ಈ ಮನೆಗೆ ಬಂದಾಗಿಂದ ನೀನ್ ಯಾವತ್ತೂ ನನಗೆ ಸಪೋರ್ಟ್ ಮಾಡಿಲ್ಲ. ಆದ್ರೆ 2 ಸಲ ಮಾತಿನ ಸಹಾಯ ಮಾಡಿದ್ಯಾ. ನಿಜ ಹೇಳ್ಬೇಕು ಅಂದ್ರೆ ನನಗೆ ಈ ಮನೇಲಿ ಎಲ್ರಿಗಿಂತ ನೀನೇ ಇಷ್ಟ. ಅದಕ್ಕೆ ನಾನಿವಾಗ ನಿನಗೆ ಹೆಲ್ಪ್ ಮಾಡೋಣ ಅಂತ ಒಂದು ಹೇಳ್ತಿದ್ದೀನಿ. ಏನದು? ನೀನು ಪೂಜೆ ಮಾಡದೇ ಇರೋದೇ ಒಳ್ಳೇದು. ಪ್ರಸಾದನ ಮಾತ್ರ ತಿನ್ನಕ್ ಹೋಗ್ಬೇಡ. ಹೆಲ್ಪ್ ಮಾಡ್ತೀನಂತ ಹೇಳಿ ನನ್ನ ಈ ಮನೆಯಿಂದ ಹೊರಗಡೆ ಹಾಕೋ ಪ್ರಯತ್ನ ಮಾಡ್ತಿದ್ಯಾ? ಅಬ್ಬಾ, ಪೂಜೆಲಿ ಕೂತ್ಕೊಳ್ಳಲ್ಲ ಅಂದ್ರೆ, ಪ್ರಸಾದ ತಿನ್ನಲ್ಲ ಅಂದ್ರೆ ಅತ್ತೆ ನನ್ನ ಸಾಯಿಸ್ಬಿಡ್ತಾರೆ. ಅಯ್ಯೋ ಅಯ್ಯೋ, ನಿನ್ನೆ ನಿನಗ್ ಬೈದೆ ಅಂತ ಮನ್ಸಲ್ಲಿ ಇಟ್ಕೊಂಡು ಚೆನ್ನಾಗಿ ಪ್ಲಾನ್ ಮಾಡಿದ್ಯಲೇ. ಚಿಕ್ಕಮ್ಮ, ನಾನು ಹೇಳೋದ್ ಕೇಳಿ. ನಾನು ಪ್ರಸಾದದಲ್ಲಿ ಗಮ್ ಬೆರೆಸಿದ್ದೀನಿ. ಮನೆ ಸೊಸೆ ಅಂತ ಮೊದಲು ನಿನಗಿಷ್ಟ ಇಲ್ದಿರೋ ಕಲ್ಯಾಣಿಗೆ ಕೊಡ್ತಾರೆ. ಆಮೇಲೆ ಅಜ್ಜಿ ಮುದ್ದಿನ ಮಗಳು ಅನುಪಮಮ್ಮ ಕೊಡ್ತಾರೆ. ಆಮೇಲೆ ಗಯ್ಯಾಳ್ಗಿತ್ತಿ ದಮಯಂತಿ ಅತ್ತೆ ಕೊಡ್ತಾರೆ. ತಿಂತಿದ್ದ ಹಾಗೇನೆ ಮಾತಾಡೋಕ್ಕಾಗಲ್ಲ, ತಿನ್ನೋದಕ್ಕೂ ಕುಡಿಯೋದಕ್ಕೂ ಕೂಡ ಆಗಲ್ಲ. ಬಾಯಿ ಅಂಟ್ಕೊಂಡ್ಬಿಡತ್ತಲ್ವಾ. ಅದಕ್ಕೆ ನಿಮ್ ಒಳ್ಳೇದಕ್ಕೇನೆ ನಾನು ಹೇಳ್ತಾ ಇರೋದು. ಇವಾಗ ಹೇಳಿ, ನಾನು ಒಳ್ಳೆಯವಳ ಕೆಟ್ಟವಳ? ನೀನ್ ನನ್ ಬಂಗಾರ ಕಡೆ. ನೀನವ್ರು ಬಾಯಿ ಮುಚ್ಚಿಸ್ತಿದ್ಯಾ. ನನ್ಗಂತೂ ಫುಲ್ ಆನಂದನೋ ಆನಂದ. ನೀನದೆಷ್ಟು ಒಳ್ಳೆ ಕೆಲಸ ಮಾಡ್ತಿದ್ಯಮ್ಮ. ನೀನ್ ಹೀಗೆ ಮಾಡ್ತಾ ಇರ್ಬೇಕು. ನನ್ ಫುಲ್ ಸಪೋರ್ಟ್ ನಿನಗೆ ಇರುತ್ತೆ. ಅವ್ವಾ, ಕಲ್ಯಾಣಿ, ಅಜ್ಜಿ, ಅಮ್ಮನವ್ರ ಹಾಡು ಹಾಡಮ್ಮ.